ಕರುನಾಡಿನಾದ್ಯಂತ ಮುಂದುವರೆದ ವರುಣಾರ್ಭಟ. ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿರುವ ಸಿಎಂ. ಕಾರವಾರಕ್ಕೆ ಬಂದಿಳಿದ ವಿಜೇಂದ್ರ. ಪ್ರವಾಹ ನಿಂತ ಮೇಲೆ ಉಡುಪಿಗೆ ಬಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜನರ ತರಾಟೆ. ಕಡಲ್ ಕೊರೆತಕ್ಕೆ ಶಾಶ್ವತ ಪರಿಹಾರಕ್ಕೆ ಆಗ್ರಹ. ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ಮಳೆ ಬಂದಾಗ 108 ಅವಾಂತರ. ಸಮಸ್ಯೆ ಬಗೆಹರಿಸಿ ಅಂತ ಸಚಿವ ಬೋಸರಾಜ್ಗೆ ಸ್ಥಳೀಯರ ತರಾಟೆ. ದೂಧಗಂಗಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ. ದರ್ಗಾ ಸ್ಮಶಾನ ಭೂಮಿ ಜಲಾವೃತ. ನದಿ ಬಳಿ ತೆರಳದಂತೆ ಅಧಿಕಾರಿಗಳ ಸೂಚನೆ. ಗುಡ್ಡ ಕುಸಿದು 6 ದಿನವಾದರೂ ಟ್ರಕ್ಗಳನ್ನ ಆಚೆ ತೆಗೆದಿಲ್ಲ. ನಾಳೆ ಲಾರಿಗಳನ್ನ ರಸ್ತೆಗೆ ಅಡ್ಡ ನಿಲ್ಲಿಸಿ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರಕ್ಕೆ ಲಾರಿ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಎಚ್ಚರಿಕೆ. ಶಿವಮೊಗ್ಗದಲ್ಲಿ ಮಳೆಯಿಂದ ಕೆಸರುಗದ್ದೆಯಂತಾದ ಮೈದಾನ. 31 ಎಕರೆ ಕ್ರಿಕೆಟ್ ಸ್ಟೇಡಿಯಂ ಜಲಾವೃತ. ಲಕ್ಕವಳಿಯಲ್ಲಿ ಮನೆಗೂ ನುಗ್ಗಿದ ನೀರು. ಮಿಲಿಟರಿ ಬರೋ ಕಾಲ ಬರುತ್ತೆ. ಇವರನ್ನ ಕರೆದುಕೊಂಡು ಹೋಗೋಕೆ ಡಿಸಿಎಂ ಡಿಕೆ ಆರೋಪಕ್ಕೆ ಕುಮಾರಸ್ವಾಮಿ ತೆರಿಗೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಡೆಂಗಿ ಆರ್ಭಟ. ಸೋಂಕು ನಿಯಂತ್ರಣಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಂದ ಪ್ಲಾನ್. ಸೊಳ್ಳೆ ಪರದೆ ಅಳವಡಿಕೆಗೆ ಸಜ್ಜು.